ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಂದು ಫಾಸ್ಟಾಗಿ ಆಗುವಂಥ ಒಂದು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಸ್ಯಾರಿ ಕಲರ್ ಬಂದು ಇಂಕ್ ಬ್ಲೂ ಕಲರ್ ಇದೆ. ಇಂಕ್ ಬ್ಲೂ ಕಲರ್ನ ನಾನು ತೊಗೊಂಡಿದ್ದೀನಿ ಅಷ್ಟೇ, ಸಿಂಗಲ್ ಕಲರೇ ಮಾಡ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಡಬಲ್ ಕಲರ್ ಕೂಡ ಮಾಡ್ಕೋಬೋದು. ಏನು ಇದು ಸಿಂಗಲ್ ಒಂದೇ ಸ್ಟೆಪ್ಪಲ್ಲಿ ಆಗೋದ್ರಿಂದ ಬೇಗ 1 ಅವರಲ್ಲೇ ಮುಗಿಸ್ಬಿಡ್ಬೋದು. ಇದಕ್ಕೆ ಬೇಕಾಗಿರೋಂಥ ಮೆಟೀರಿಯಲ್ ನಾನಿಲ್ಲಿ ಮ್ಯಾಟ್ ಫಿನಿಶಿಂಗ್ ಬೀಡ್ಸ್ನ ತೊಗೊಂಡಿದ್ದೀನಿ. ನಿಮಗೆ ಇದು ಬೇಡ ಅಂದರೆ ಯಾವ್ದಾದ್ರು ಬೀಟ್ ತೊಗೋಬೋದು. ಮತ್ತು 6 ದಾರ ಮಾಡಿ ಸುತ್ತಿಟ್ಕೊಂಡಿದ್ದೀನಿ. ನಾನು ಕ್ರೋಶರ್ ನಂಬರ್ 10 ತೊಗೊಂಡಿದ್ದೀನಿ. ಇವಾಗ ಸ್ಯಾರಿದು ರೈಟ್ ಸೈಡಿಂದ ಶುರು ಮಾಡಬೇಕು. ನಾನಿಲ್ಲಿ ನಾಟ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ಸ್ಟಾರ್ಟಿಂಗಲ್ಲಿ ನಾವು ಆ್ಯಸ್ ಯೂಶುವಲ್ ಎರಡು ಸಲ ಲಾಕನ್ನು ಹಾಕೋಬೇಕಾಗತ್ತೆ. ಪಕ್ಕದಲ್ಲೇ ಮತ್ತೆ ಒಂದ್ಸಲ ಲಾಕ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಕುಚ್ಚೆಲ್ಲ ಏನೂ ಇಲ್ಲ, ಫಾಸ್ಟಾಗಿ ಹಾಕೋಂಥ ಒಂದು ಡಿಸೈನ್ ಅಷ್ಟೇ ಇದು. ನೋಡಿ, ಈ ರೀತಿಯಾಗಿ ನಾನಿಲ್ಲಿ ಬೀಡನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ 2 ಸಲ ಲಾಕ್ ಹಾಕಿದ್ಮೇಲೆ ಡೈರೆಕ್ಟಾಗಿ ನಾನು ಬೀಡನ್ನ ಹಾಕ್ತಾ ಇದ್ದೀನಿ. ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಬೀಡ್ ಲಾಕ್ ಆದಮೇಲೆ ಕ್ರೋಶಾ ಮೇಲೆ ಒಂದ್ಸಲ ದಾರ ಸುತ್ಕೊಳ್ಳಿ. ಒಂದು ಸ್ವಲ್ಪ ಸ್ಲ್ಯಾಂಟಿಂಗ್ ಆಗಿ ನಾವಿಲ್ಲಿ ಕಂಬನ ಹಾಕ್ಕೋಬೇಕಾಗತ್ತೆ. ಕ್ರೋಶಾ ಮೇಲೆ ಒಂದ್ಸಲ ದಾರ ಸುತ್ಕೊಳ್ಳಿ, ಸ್ಲ್ಯಾಂಟಾಗಿ ಇಟ್ಕೊಳ್ಳಿ. ಸ್ಲ್ಯಾಂಟಾಗಿ ಇಟ್ಕೊಂಡು ಈ ರೀತಿಯಾಗಿ ಒಂದು ಕಂಬನ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಕಾಣಿಸುತ್ತೆ. ಇದಾದ ನಂತರ 2 ಚೈನ್ನ ಹಾಕ್ತಾ ಇದ್ದೀನಿ. 2 ಚೈನ್ನ ಹಾಕಿ ಇಲ್ಲಿ ಕಂಬಗಳನ್ನ ಮಾಡ್ಕೊಂಡು ಹೋಗಿ. ಫಸ್ಟ್ ನೋಡ್ಕೊಳ್ಳಿ ಎಷ್ಟು ಕಂಬ ಹಿಡಿಸುತ್ತೆ ಅಂತ ಹೇಳಿ. 2 3 4 5 6 7 8. ಇಲ್ಲಿ ನನಗೆ 8 ಕಂಬಗಳು ಹಿಡಿಸಿದೆ. ನೀವು ಇದಕ್ಕಿಂತ ಬೇರೆ ಡಿಸೈನ್ ಯಾವ್ದಾದ್ರು ದೊಡ್ಡದು ತೊಗೊಂಡ್ರೆ ಬೀಚ್ ಏನಾದರೂ ಸ್ವಲ್ಪ ಜಾಸ್ತಿ ಬರಬಹುದು ಕಂಬಗಳು. ಅದಕ್ಕೆ ನಾನು ಹೇಳಿದ್ದು, ನೀವು ನೋಡಿಕೊಂಡು ನಿಮಗೆ ಎಷ್ಟು ಹಿಡಿಸುತ್ತೋ ಅದನ್ನು ನೋಡ್ಕೊಂಡು ಮಾಡ್ಕೊಳ್ಳಿ ಅಂತ ಹೇಳಿ. ಆಮೇಲೆ ನೋಡಿ, ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಸ್ಯಾರಿಗೆ ಲಾಕನ್ನು ಮಾಡಿ. ಈ ರೀತಿಯಾಗಿ ಸ್ಯಾರಿಗೆ ಲಾಕನ್ನು ಮಾಡಬೇಕಾಗುತ್ತೆ. ಈಗ ಮತ್ತೆ ಇನ್ನೊಂದು ಬೀಡನ್ನ ಹಾಕ್ಕೊತಾ ಇದ್ದೀನಿ. ಬೀಡನ್ನ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಕ್ರೋಶಾ ಮೇಲೆ ಒಂದ್ಸಲ ದಾರ ಸುತ್ಕೊಳ್ಳಿ. ಸ್ಲ್ಯಾಂಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಕಂಬನ ಹಾಕ್ಕೊಳ್ಳಿ. ಈ ರೀತಿಯಾಗಿ ಬೀಡು ಮತ್ತು ಕಂಬ ಎರಡು ಎ ಶೇಪಲ್ಲಿ, ಅಂದರೆ ಟ್ರಯಾಂಗಲ್ ಥರ ಕಾಣಿಸ್ಬೇಕು. ಇಲ್ಲ ಅದೇ ನಾವು ಎ ಬರಿಬೇಕಾದ್ರೆ ಏನು ಸ್ಲ್ಯಾಂಟ್ ಲೈನ್ಸ್ ಹಾಕ್ತೀವಲ್ಲ ಆ ಥರನಾದರೂ ಕಾಣಿಸುತ್ತೆ. ಆವಾಗ ಕ್ಲೀನಾಗಿ ಬರುತ್ತೆ ಅಂತ ನಿಮಗೆ ಒಂದು ಅರ್ಥ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಮತ್ತೆ 2 ಚೈನ್ನ ಹಾಕಿ ಕ್ರೋಶಾ ಮೇಲೆ ಒಂದ್ಸಲ ದಾರ ಸುತ್ಕೊಂಡು ಇಲ್ಲಿ ಕಂಬಗಳನ್ನ ವರ್ಕ್ ಮಾಡ್ತಾ ಇರಬೇಕಾಗತ್ತೆ ಅಷ್ಟೇ. ಇದಿಷ್ಟೇ ಸಿಂಪಲ್ ಫ್ರೆಂಡ್ಸ್, ಏನೂ ಇಲ್ಲ, ತುಂಬ ಕಷ್ಟವಾಗೇನಿಲ್ಲ, ಬೇಗ ಆಗೋಗುತ್ತೆ. ಕುಚ್ಚು ಬೇಕು ಅಂದರೆ ನೀವು ಒಂದು ಪಕ್ಕ ಒಂದು 4 ಚೈನ್ಗಳನ್ನ ಹಾಕ್ಕೊಂಡ್ರೆ, ಒಂದು ವರ್ಕ್ ಮಾಡಿ ಒಂದು 4 ಚೈನ್ಗಳನ್ನ ಹಾಕಿದ್ರೆ ನಿಮಗೆ ಇದು ವರ್ಕ್ ಅಂದರೆ ಕುಚ್ಚು ಕೂಡ ಬರುತ್ತೆ. ನಾನಿವಾಗ ಇಲ್ಲಿ 8 ಆಯಿತು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಈ ರೀತಿಯಾಗಿ ಕಾಣಿಸುತ್ತೆ. ತುಂಬ ಮುದ್ದಾಗಿ ಕಾಣಿಸುತ್ತೆ ನೋಡಿ. ಇದನ್ನು ಕಂಪ್ಲೀಟ್ ಮಾಡಿ ಎಂಡಿಂಗ್ ಯಾವ ರೀತಿ ಮಾಡೋದು ಅಂತ ಲಾಸ್ಟಲ್ಲಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇವಾಗ ಪೂರ್ತಿಯಾಗಿ ನಾನು ಕಂಪ್ಲೀಟ್ ಮಾಡಿಬಿಟ್ಟು ಲಾಸ್ಟ್ ಎಂಡಲ್ಲಿ ಬಂದಿದ್ದೀನಿ. ಎಂಡಿಂಗಲ್ಲಿ ಯಾವ ರೀತಿ
ಮುಗಿಸೋದು ಅಂತ ನಾನು ಇವಾಗ ತೋರಿಸ್ತಿದ್ದೀನಿ. ಇದಕ್ಕೆ ಕುಚ್ಚು ಹಾಕಿ ಮಾಡೋದು ಹೇಗೆ ಅನ್ನೋದು ಬೇಕಂದ್ರೆ ನಂದು ಪ್ರೀವಿಯಸ್ ವಿಡಿಯೋದಲ್ಲಿ ಕುಚ್ಚು ಹಾಕಿರೋದು ಕೂಡ ಇದೆ, ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು. ನಾಲ್ಕು, ಐದು, 6, 7 ಮತ್ತು 8 ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾನು ನೋಡಿಕೊಂಡು ಲಾಕ್ನ ಹಾಕ್ತಾ ಇದ್ದೀನಿ. ಮತ್ತೆ ನಾನು ಇನ್ನೂ ಒಂದು ಬೀಡನ್ನ ಹಾಕಿ ಇನ್ನೊಂದು ಬರುತ್ತೆ ಇಲ್ಲಿ ಲಾಸ್ಟ್ ಎಂಡಿಗೆ ಲಾಕ್ನ ಮಾಡಿ ಎರಡು ಚೈನ್ನ ಹಾಕಿ ಈಗ ಕಂಬಗಳನ್ನ ಮಾಡ್ತಾ ಇದ್ದೀನಿ. 2 ಚೈನ್ ಬಿಟ್ಟು ನಾನು ಇಲ್ಲಿ 8 ಕಂಬಗಳನ್ನ ಹಾಕಿದ್ದೀನಿ. ಬೀಡ್ ಯಾವ್ದು ತಗೋತೀರಾ ನೋಡಿ, ಫ್ಲವರ್ ಬೀಡ್ಸನ್ನ ಕೂಡ ತಗೋಬೋದು, ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ನಾಲ್ಕು, 5, 6, 7 ಮತ್ತು 8. ನಾನಿಲ್ಲಿ 8 ಕಂಬಗಳನ್ನ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿದ್ಮೇಲೆ ನಾನಿಲ್ಲಿ 2 ಎಕ್ಸ್ಟ್ರಾ ಚೈನ್ನ ಹಾಕ್ತಾ ಇದ್ದೀನಿ. 2 ಎಕ್ಸ್ಟ್ರಾ ಚೈನ್ನ ಹಾಕಿ ನಾನಿಲ್ಲಿ ಥ್ರೆಡ್ನ ಕಟ್ ಮಾಡ್ಕೊತಾ ಇದ್ದೀನಿ. ಥ್ರೆಡ್ನ ಕಟ್ ಮಾಡಿ ನೋಡಿ, ಈ ರೀತಿಯಾಗಿ ಕ್ರೋಶನ ನಾವು ಹಿಡ್ಕೊಂಡು ಹೇಳಿದ್ರೆ ಇಲ್ಲಿ ಲಾಕ್ ಆಗುತ್ತೆ. ಲಾಕ್ ಆದ ನಂತರ ನಾವು ಹಿಂದೆಗಡೆ ಗ್ಲೂ ಹಾಕಿ ಸ್ಟಿಕ್ ಮಾಡಿಬಿಟ್ರೆ ಇದು ಕಂಪ್ಲೀಟ್ ಆಗುತ್ತೆ. ಈ ರೀತಿಯಾಗಿ ಹಿಂದೆಗಡೆ ಗ್ಲೂ ಹಾಕಿ ಸ್ಟಿಕ್ ಮಾಡಬೇಕು. ಈ ರೀತಿ ಗ್ಲೂ ಹಾಕಿ ಸ್ಟಿಕ್ ಮಾಡಿದ್ರೆ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫೈನಲ್ ಲುಕ್ ಹೇಗೆ ಬಂದಿದೆ ಅಂತ ತೋರಿಸ್ತೇನೆ ನೋಡಿ. ಇದು ಪೂರ್ತಿಯಾಗಿ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಫ್ರೆಂಡ್ಸ್, ಈ ಡಿಸೈನ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.